ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸದ್ಯ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರಂತೆ. 1 ವರ್ಷದ ಗಡುವೇನಿದೆ ಅದು ಅನ್ಯಾಯ ಅಂತ ಹೇಳಿ ಪ್ರಶ್ನಿಸಿ ದರ್ಶನ್ ಮೇಲ್ಮನವಿ ಸಲ್ಲಿಸಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಜಾಮೀನು ಅರ್ಜಿ ಸಲ್ಲಿಕೆಗೆ ಅವಕಾಶ ಕೋರಿ ಮನವಿಯನ್ನ ಸಲ್ಲಿಸಿದ್ದಾರೆ ಡಿ ಬಾಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಈಗ ದಾಸ ಕಾನೂನಿನ ಮೊರೆ ಹೋಗಿರುವಂತದ್ದು. ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಅದು ಕೂಡ 1 ವರ್ಷದ ಗಡುವು ಅನ್ಯಾಯ ಅಂತ ದರ್ಶನ್ ಪ್ರಶ್ನಿಸಿರುವಂತದ್ದು. ಸೊ ಕೋರ್ಟ್ ಈಗ ಹೇಳಿರುವಂತದ್ದು 1 ವರ್ಷದಲ್ಲಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೇಸ್ ವಿಚಾರಣೆಗಳನ್ನ ಮಾಡಬೇಕು ಅವೆಲ್ಲವನ್ನ ಕೂಡ ಬೇಗ ಮಾಡಿ ಮುಗಿಸಬೇಕು ಅಂತ ಹೇಳಿ 1 ವರ್ಷದ ಗಡುವು ಕೊಟ್ಟಿದ್ದಾರಲ್ಲ, ಅದನ್ನ ಈಗ ದರ್ಶನ್ ಪ್ರಶ್ನಿಸಿದ್ದಾರೆ. ನೋಡಿ, ಜಾಮೀನು ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕೋರಿದ್ದಾರೆ, ಮತ್ತೆ ಜಾಮೀನು ಅರ್ಜಿ ಹಾಕಿದ್ದಾರೆ ದರ್ಶನ್. ಸೊ ಸುದೀರ್ಘ ಬಂಧನದಿಂದ ನನ್ನ ಜೀವನಕ್ಕೆ ಬಹಳ ಹೊಡೆತ ಆಗಿದೆ ಅಂತ ಹೇಳ್ಬಿಟ್ಟು ದಾಸ ಇಲ್ಲಿ ಬೇಡ್ಕೊಂಡಿರುವಂತದ್ದು. ಸದ್ಯ ತಾಯಿ ಆರೋಗ್ಯ ಸ್ಥಿತಿಯನ್ನ ಉಲ್ಲೇಖಿಸಿ ದರ್ಶನ್ ಮೇಲ್ಮನವಿ ಸಲ್ಲಿಸಿರುವಂತದ್ದು. ಹೊಸ ವಕೀಲರ ಮೂಲಕ ಸುಪ್ರೀಂ ಮೆಟ್ಟಿಲೇರಿದ್ದಾರೆ ದರ್ಶನ್ ಅವರು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ರೇಣುಕಾ ತಾಯಿ ರತ್ನ ಪ್ರಭಾರ ಪಾಟಿ ಸವಾಲಿಗೆ ಅವಕಾಶವನ್ನ ಕೋರಿ ಅರ್ಜಿ ಹಾಕಲಾಗಿದೆ. ನೋಡಿ, ರೇಣುಕಾ ಸ್ವಾಮಿ ಅವರ ತಾಯಿ ಇದ್ರಲ್ಲ, ಅವರೀಗ ಸದ್ಯ ಪಾಟಿ ಸವಾಲಿಗೆ ಅವಕಾಶ ಕೋರಿದ್ದಾರೆ. ಸೊ ಈಗ ದರ್ಶನ್ ಕೇಸ್ ಏನ್ ವಿಚಾರಣೆ ನಡೀತಾ ಇದೆಯಲ್ಲ, ಅದಕ್ಕೆ ಮತ್ತೆ ಅವರು ಸವಾಲ್ ಹಾಕಿರುವಂತದ್ದು. ಸದ್ಯ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ರಿಟ್ ಅರ್ಜಿ ವಿಚಾರಣೆಯನ್ನ ಸದ್ಯ ಹೈಕೋರ್ಟ್ ನಡೆಸಿದೆ. ಹಾಗಾಗಿ ಈಗ ವಾದ ಮಂಡನೆಗೆ ಸಮಯವನ್ನ ಕೋರಿದಂತಹ ದರ್ಶನ್ ಪರ ವಕೀಲ ಅಹಮದ್ ಪಾಷಾ ಹೇಳಿರುವಂತದ್ದು, ವಿಚಾರಣೆ ಜುಲೈ 2ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂದೂಡಿದೆ. ಎಲ್ಲ ಕುರಿತಂತೆ ವಿಚಾರಣೆ ಅವಾಗ ನಡೆಯುತ್ತೆ. ಜೊತೆಗೆ ಜನವರಿಯಲ್ಲಿ 57ನೇ ಸಿಸಿಎಚ್ ಕೋರ್ಟ್ಗೆ ಪ್ರಾಸಿಕ್ಯೂಷನ್ಗೆ ಮನವಿಯನ್ನ ಸಲ್ಲಿಸಿದ್ರು. ಸೊ ಸದ್ಯ ಪ್ರಾಸಿಕ್ಯೂಷನ್ ಮನವಿಯನ್ನ 57ನೇ ಸಿಸಿಎಚ್ ಕೋರ್ಟ್ ತಿರಸ್ಕರಿಸಿತ್ತು. ಈಗ ಸೆಷನ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ ವಾಪಸ್ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ದರ್ಶನ್. ಸೊ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನ್ 2 ವರ್ಷದಿಂದ ಸುದೀರ್ಘವಾಗಿ ನಡೀತಾ ಇದೆ. ಈ ಜಾಮೀನು ಅರ್ಜಿ ಸಲ್ಲಿಕೆಗೆ ನಿರ್ಬಂಧ ಹೇರಿರುವಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನ ಪರಿಷ್ಕರಿಸುವಂತೆ ಕೋರಿ ನಟ ದರ್ಶನ್ ಈಗ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಈ ಕುರಿತಂತೆ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿತ್ತು. ಮೇ ತಿಂಗಳಲ್ಲಿ ದರ್ಶನ್ ಜಾಮೀನು ಅರ್ಜಿಗೆ ಹಾಕಿದ್ರು, ನನಗಾಗ್ತಾ ಇಲ್ಲ, ನನಗೆ ಇರೋದಕ್ಕೂ ಆಗ್ತಾ ಇಲ್ಲ, ದಯವಿಟ್ಟು ಬಿಟ್ಬಿಡಿ, ಹೆಂಗಾದ್ರೂ ಮಾಡಿ ಬದುಕೊಂತೀನಿ, ಇರೋಷ್ಟು ದಿನ ಇರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಒಂದ್ ಸ್ವಲ್ಪ ವಿಷ ಕೊಟ್ಬಿಡಿ, ನಾನು ಸತ್ತೋಗ್ತೀನಿ ಎಂಬಂತ ವಿಚಾರಗಳನ್ನು ಕೂಡ ದರ್ಶನ್ ಆಡಿದ್ರು. ಸೊ ಈಗ ಈ ಪ್ರಕರಣದ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ 1 ವರ್ಷದೊಳಗೆ ಮುಗಿಸಬೇಕು ಅಂತ ಹೇಳಿ ಇಲ್ಲಿ ಕೋರ್ಟ್ ಮತ್ತೆ ಅನುವು ಮಾಡಿಕೊಟ್ಟಿರೋದು. ಹಾಗಾಗಿ ಈ 1 ವರ್ಷದ ಗಡುವು ಈ ಸರ್ಕಾರ ಮತ್ತು ವಿಚಾರಣಾ ನ್ಯಾಯಾಲಯಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದು. 1 ವರ್ಷದೊಳಗೆ ಈ ಕೇಸ್ನ ದಯವಿಟ್ಟು ವೈಂಡ್ ಅಪ್ ಮಾಡಿ, ಏನಿದರ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅಥವಾ ಇದಕ್ಕೆ ಏನ್ ತಕ್ಕಂತೆ ಪ್ರೂಫ್ಗಳಿದೆ ಅದನ್ನೆಲ್ಲ ತಗೊಂಡು ಬನ್ನಿ, 1 ವರ್ಷದಲ್ಲಿ ಏನಂತ ಇತ್ಯರ್ಥ ಆಗಬೇಕು ಎಂಬ ಮಾತುಗಳನ್ನ ಕೂಡ ಹೇಳಿದ್ರು. ಆಮೇಲೆ ದಿನನಿತ್ಯದ ಆಧಾರದ ಮೇಲೆ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ರು. 1 ವರ್ಷದ ಬಳಿಕ ದರ್ಶನ್ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನ್ಯಾಯಪೀಠ ಸೂಚಿಸಿತು. ಸದ್ಯ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದಾಗಿ ತಮಗೆ ಭಾರಿ ಅನ್ಯಾಯ ಆಗಿದೆ. 1 ವರ್ಷ ಸುದೀರ್ಘ ವಿಚಾರಣೆ ನಡೆಸಬೇಕಂತ ಹೇಳ್ತಲ್ಲ, ದರ್ಶನ್ಗೆ 1 ವರ್ಷ ಕಾಯೋದಕ್ಕೆ ಆಗಲ್ಲ. ಆಲ್ರೆಡಿ ನಾನು 2 ವರ್ಷ ಜೈಲಲ್ಲಿದ್ದೀನಿ, ಮತ್ತೆ 1 ವರ್ಷ ಅಂತಂದ್ರೆ ನನಗೆ ಈ ಜೈಲು ವಾಸ ಅನುಭವಿಸೋಕ್ಕಾಗಲ್ಲ. ಜೊತೆಗೆ ನನ್ನ ತಾಯಿ ಕೂಡ ಹುಷಾರಿಲ್ಲ, ಅವರ ಆರೋಗ್ಯ ಸಮಸ್ಯೆ ಈ ತರ ಇದೆ ಎಂಬ ಅರ್ಥದಲ್ಲಿ ಅವರು ಮತ್ತೆ ಈಗ ಜಾಮೀನು ಅರ್ಜಿಗೆ ಮೊರೆ ಹೋಗಿರುವಂತದ್ದು. ಹಾಗಾಗಿ ಈ ಆದೇಶವನ್ನ ದಯವಿಟ್ಟು ಪರಿಶೀಲಿಸಿ ಅಂತ ದರ್ಶನ್ ತಮ್ಮ ಅರ್ಜಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ. ಹಾಗಿದ್ರೆ ಈ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಏನಿದೆ, ನಾವು ಈ ಮುಖ್ಯ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ, ಸುಪ್ರೀಂ ಕೋರ್ಟ್ ಹೇರಿರುವಂತಹ 1 ವರ್ಷದ ಸುದೀರ್ಘ ನಿರ್ಬಂಧದಿಂದಾಗಿ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ಇನ್ನಷ್ಟು ವಿಳಂಬ ಆಗಬಹುದು. ಅಂದ್ರೆ 1 ವರ್ಷ ಮತ್ತೆ ವಿಚಾರಣೆ ನಡೆಸಿ ಅಂದಿದ್ದಾರಲ್ಲ, ಸೊ ಈಗ ಅದರ ಕುರಿತಂತೆ ತೀರ್ಪು ಮತ್ತೆ ಲೇಟ್ ಆಗುತ್ತೆ. ಸೊ ಮತ್ತೊಂದ್ ಕಡೆಗೆ ಇದು ತಮ್ಮ ಬಂಧನದ ಅವಧಿಯನ್ನ ಮತ್ತಷ್ಟು ವಿಸ್ತರಿಸುತ್ತೆ. ಈಗ ಆಲ್ರೆಡಿ 2 ವರ್ಷ ಆಗಿದೆ. ಆ ವಿಚಾರಣೆಯಲ್ಲಿ ಆ ಸಾಕ್ಷಿಗಳು ಮತ್ತಷ್ಟು ಬಲವಾಗಿ ಸಿಕ್ತು ಅಂತ ಅಂದ್ರೆ ರೇಣುಕಾಸ್ವಾಮಿ ಪರವಾಗಿ ಮತ್ತೆ ಅವರ ಬಂಧನದ ಭೀತಿ ಇನ್ನಷ್ಟು ವರ್ಷಕ್ಕೆ ಅಲ್ಲಿ ಡ್ರ್ಯಾಗ್ ಆಗ್ಬೋದು. ಜೊತೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ತ್ವರಿತ ವಿಚಾರಣೆ ಹಕ್ಕನ್ನ ಸಂವಿಧಾನದ 21ನೇ ವಿಧಿ ಕೊಟ್ಟಿದೆ. ಮತ್ತೆ ಸುದೀರ್ಘ ಅವಧಿ ಬಂಧನವನ್ನ ನ್ಯಾಯಾಲಯಗಳು ಕಾಲಕಾಲಕ್ಕೆ ಪರಿಶೀಲಿಸಲೇಬೇಕು ಹೊರತು ವರ್ಷಗಟ್ಟಲೆ ಅರ್ಜಿ ಸಲ್ಲಿಸದಂತೆ ತಡೆಯೋದು ಈ ಹಕ್ಕಿನ ಉಲ್ಲಂಘನೆ ಅಂತ ಉಲ್ಲೇಖಿಸಲಾಗಿದೆ. ಅಂದ್ರೆ ಇವಾಗ ಹೇಳಿದ್ರಲ್ಲ, 1 ವರ್ಷ ತನಕ ನೀವು ಏನೇನು ಪ್ರತಿ ಸಾಕ್ಷಿಗಳು ಬೇಕು, ಅದಕ್ಕೆ ಈ ವಿಚಾರಣೆಯನ್ನ ಮುಗಿಸಿ ಅಂತ ಹೇಳಿ ಈ ತರ ಅವರು ಹೇಳೋಂಗೇ ಇಲ್ಲ. ಸೊ 1 ವರ್ಷ ಸುದೀರ್ಘವಾಗಿ ನಡೆಸೋಂಗಿಲ್ಲ, ಇದು ಉಲ್ಲಂಘನೆ, ಕಾನೂನಿನ ಉಲ್ಲಂಘನೆ, ಜೊತೆಗೆ ಮಾನವನ ಹಕ್ಕಿನ ಉಲ್ಲಂಘನೆ ಅಂತ ಹೇಳಿರುವಂತದ್ದು. ಜೊತೆಗೆ ಮಾನವೀಯ ನೆಲೆಗಟ್ಟು ಹಾಗೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ತಮಗೆ ಜಾಮೀನು ಪಡೆಯೋಕೆ ಸಾಧ್ಯ
ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಏನಾದರೂ ಎಮರ್ಜೆನ್ಸಿಯಲ್ಲೂ ಕೂಡ ಇದು ಕನ್ಫರ್ಮ್ ಆದ್ರೆ ಅವರಿಗೆ ಜಾಮೀನು ಪಡೆಯೋಕೆ ಸಾಧ್ಯವೂ ಆಗೋದಿಲ್ಲ. ಇದರಿಂದ ವೃತ್ತಿ ಜೀವನ, ಆಲ್ರೆಡಿ ಅವರ ಪ್ರೊಫೆಷನಲ್ ಲೈಫ್, ಅವರು ಸಚ್ ಅ ಗುಡ್ ಆಕ್ಟರ್, ಮತ್ತೊಂದು ಕಡೆಗೆ ಜೀವನೋಪಾಯ, ಸೊ ಅದರಿಂದ ಬೇರೆ ಬೇರೆ ಕಡೆಗೆ ಬಿಸ್ನೆಸ್ ಹೂಡಿರ್ತಾರೆ, ಅವರಿಗೆ ಬೇರೆ ರೀತಿಯ ಪ್ರಾಫಿಟ್ಸ್ಗಳು ಬರ್ತಾ ಇರುತ್ತೆ. ಹಾಗೆ ಅವರನ್ನ ನಂಬಿರುವ ಕುಟುಂಬಕ್ಕೂ ಹಾನಿ ಆಗುತ್ತೆ. ಅವರನ್ನು ನಂಬ್ಕೊಂಡು ಅವರ ತಾಯಿ, ಮಗ, ತಮ್ಮ, ಅಮ್ಮ ಇದ್ದಾರೆ. ಸೊ ಅವರನ್ನು ನಂಬ್ಕೊಂಡು ಬಹಳಷ್ಟು ಪ್ರೊಡ್ಯೂಸರ್ಸ್ ದುಡ್ಡಿಗೆ ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೊಡ್ತಾ ಬೀಳುತ್ತೆ. ಓವರ್ ಆಲ್ ಅವ್ರ ಪ್ರೊಫೆಷನಲ್ ಲೈಫ್ಗೆ ದೊಡ್ಡ ಏಟು. ಅದಲ್ಲದೆ ಕೂಡ ತಮ್ಮ ತಾಯಿಯವರು ಈಗ ಆಲ್ರೆಡಿ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿದಾರಲ್ಲ. ಹೀಗಾಗಿ ಈ 1 ವರ್ಷದ ನಿರ್ಬಂಧದ ಆದೇಶ ವ್ಯಾಪಕ ದುಷ್ಪರಿಣಾಮ ಬೀರುತ್ತೆ. ಕೂಡಲೇ ಈ ಆದೇಶವನ್ನ ನೀವು ಪರಿಷ್ಕರಿಸಿ ಅಂತ ಹೇಳಿಬಿಟ್ಟು ಅರ್ಜಿಯಲ್ಲಿ ಮನವಿಯನ್ನ ಮಾಡ್ಕೊಂಡಿರೋದು. ಸೊ ಸೆಲೆಬ್ರಿಟಿ ಅನ್ನುವಂತಹ ಕಾರಣಕ್ಕೆ ಕಾನೂನಿನ ಬಿಗಿ ಹಿಡಿತದಿಂದ ವಿನಾಯಿತಿ ನೀಡೋಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕೋರ್ಟ್ ಕೂಡ ಸ್ಪಷ್ಟಪಡಿಸಿತ್ತು. ಆ ಬಳಿಕ ಸುದೀರ್ಘ ಕಾಲದಿಂದ ಜೈಲಿನಲ್ಲಿ ಇರುವಂತಹ ದರ್ಶನ್ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ತಮಗೆ ಸಿಕ್ಕಿದ್ದ 1 ವರ್ಷದ ಗಡುವು ಹಾಗೂ ಸುದೀರ್ಘ ವಿಚಾರಣೆ ಪ್ರಕ್ರಿಯೆಗೆ ಬೇಸತ್ಬಿಟ್ಟಿದ್ರು, ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಹೊಸ ವಕೀಲರನ್ನ ನೇಮಕ ಮಾಡ್ತೀನಿ, ಮೇಲ್ಮನವಿಗೂ ಕೂಡ ಸಲ್ಲಿಸಿದ್ದಾರೆ. ಈಗ ವಾದ ಮಂಡನೆಗೆ ಸಮಯವನ್ನು ಕೋರಿದ್ದಾರೆ ದರ್ಶನ್. ಹಾಗಾಗಿ ಈಗ ವಕೀಲ ಹಶ್ಮತ್ ಪಾಷಾ ವಿಚಾರಣೆ ಜುಲೈ 2ಕ್ಕೆ ಮುಂದೂಡಿದೆ ಕೋರ್ಟ್ ಏಕಸದಸ್ಯ ಪೀಠ.